Happy morning, all of you. Namaste. Excellent morning. Welcome to this day 17. ನನ್ನ ಹೆಸರು ಗೋಪಿ ಕೃಷ್ಣ. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. So I'm welcoming you for this wonderful journey of 28 days, the gratitude practice program. Okay. ನಾವು ಈ ಒಂದು ಮ್ಯಾಜಿಕ್ ಬುಕ್ ನ ಓದ್ತಾ ಇದೀವಿ. ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಪ್ರತಿದಿನ ಇದರ ಒಂದು ಚಾಪ್ಟರ್ ನ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಇದೀವಿ. ಓಕೆ, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ, ಡೇ 0 ಇಂದ ಶುರು ಮಾಡಿ 16 ವರೆಗೂ ಆಗಿದೆ. ಪ್ರತಿಯೊಂದು ವಿಡಿಯೋನು ನೋಡಿ, ಪ್ರತಿಯೊಂದು ಪ್ರಾಕ್ಟೀಸಸ್ ನು ಫಾಲೋ ಮಾಡಿ. ಇವತ್ತು ನಾವು ಡೇ 17 ನ ಕಂಪ್ಲೀಟ್ ಮಾಡ್ತೀವಿ. ಡೇ 17, ಚಾಪ್ಟರ್ 17, ವಂಡರ್ಫುಲ್ ಚಾಪ್ಟರ್. ಇನ್ಫ್ಯಾಕ್ಟ್ ಎಲ್ಲರಿಗೂ ಬೇಕಾಗಿರೋಂಥ ಚಾಪ್ಟರ್ ಇದು. ಸೊ ಲೆಟ್ ಅಸ್ ಸ್ಟಾರ್ಟ್. Day 17, the magic check. The magic check. Check ಅಂದ್ರೆ ಏನು ಹೇಳಿ? Bank checkbook. Yes, the magic check. Okay. In the magical universe, there are no coincidences and there are no accidents. Nothing happens unless someone wills to it happen. ಅಂದ್ರೆ ಮ್ಯಾಜಿಕಲ್ ವರ್ಲ್ಡ್ ಅಲ್ಲಿ ಯಾವುದೇ ರೀತಿ ಕೋಇನ್ಸಿಡೆನ್ಸಸ್ ಅನ್ನೋದಿಲ್ಲೇ ಇಲ್ಲ. ಏನೋ ಬೈ ಅಚಾನಕ್ ಆಗಾಯ್ತು ಅಂತ ಹೇಳಿ ಅನ್ನೋದಿಲ್ವೇ ಇಲ್ಲ. ಪ್ರತಿಯೊಂದು ನಡೀತಾ ಇರೋದಕ್ಕೆ ಒಂದು ಉದ್ದೇಶ ಇರುತ್ತೆ, ಕಾರಣ ಇರುತ್ತೆ, ಯಾವ್ದೋ ಒಂದು ಮನಸ್ಸಿರುತ್ತೆ, ಆಸೆಗಳಿರುತ್ತೆ, ಅದರಿಂದನೇ ನಡೆಯುವಂಥದ್ದು. ಸೊ ದ ಮ್ಯಾಜಿಕ್ ಚೆಕ್ ಇವತ್ತಿನ ಚಾಪ್ಟರ್. When you direct gratitude's magical power towards any negative situation, a new condition is formed, eliminating the old condition. That means that when you get yourself to the place where you feel grateful for money more than you feel lack of money, a new condition is created, eliminating the lack of money and magically replacing with it more money. ಅಂದ್ರೆ ನಾವು ಗ್ರಾಟಿಟ್ಯೂಡ್ ಮ್ಯಾಜಿಕಲ್ ಪವರ್ ಇಂದ ನೆಗೆಟಿವ್ ಕಂಡೀಷನ್ ನ ರಿಪ್ಲೇಸ್ ಮಾಡಿದ್ರೆ ಹೊಸ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಹೊಸ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ನೆಗೆಟಿವ್ ಸಿಚುಯೇಷನ್, ಲ್ಯಾಕ್ ಆಫ್ ಮನಿ, ದುಡ್ಡಿಲ್ಲ ಅನ್ನೋ ಒಂದು ಸಿಚುಯೇಷನ್, ಆ ಕಂಡೀಷನ್ ನ ಗ್ರಾಟಿಟ್ಯೂಡ್ ಇಂದ ಚೇಂಜ್ ಮಾಡಿದ್ರೆ, ಗ್ರಾಟಿಟ್ಯೂಡ್ ಇಂದ ರಿಪ್ಲೇಸ್ ಮಾಡಿದ್ರೆ ಹೊಸ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಹೇಗೆ? ಆಲ್ ಬ್ಯಾಡ್ ಫೀಲಿಂಗ್ಸ್ ಅಬೌಟ್ ಮನಿ ಪುಷ್ ಮನಿ ಅವೇ ಫ್ರಮ್ ಯು and reduce the amount of money in your life. And every time you feel bad about money, you reduce it little more. If you have feelings about money like envy, disappointment, worry, or fear, you can't receive more. The law of attraction says like attracts like. So if you feel disappointed that you don't have enough money, you will receive more disappointing circumstances of not having enough money. If you are worried about money, you will receive more situation of worrying. If you feel fearful about the state of your money, you must receive more situation that will continue to feel fear for you, right? ಅಂದ್ರೆ ನೋಡಿ, ಇನ್ ಕೇಸ್ ಬ್ಯಾಡ್ ಫೀಲಿಂಗ್ ಅಬೌಟ್ ಮನಿ, ದುಡ್ಡಿನ ವಿಚಾರದಲ್ಲಿ ಒಂದು ಬ್ಯಾಡ್ ಫೀಲಿಂಗ್ ಇದ್ರೆ, ಲೈಕ್ ಎನ್ವೆ ಅಂದ್ರೆ ಬೇಜಾರು, ದುಃಖ, ಅಥವಾ ಒಂದು ಡಿಸಪಾಯಿಂಟ್ಮೆಂಟು, ಆರ್ ಇಟ್ ಕ್ಯಾನ್ ಬಿ ಲೈಕ್ ವರಿ, ದುಡ್ಡಿಲ್ಲ ಅಂತ ಒಂದು ಚಿಂತೆ, ಕೊರಗು, ಫಿಯರ್, ಭಯ, ದುಡ್ಡಿನ ಬಗ್ಗೆ ಭಯ, ದುಡ್ಡಿಲ್ವೇನೋ, ಸಾಲಲ್ವೇನೋ, ದುಡ್ಡು ಬರಲ್ವೇನೋ ಅನ್ನೋ ರೀತಿ ಒಂದು ಫೀಲಿಂಗ್ಸ್. ಇದೆಲ್ಲ ಇದ್ದಾಗ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ದಟ್ ವಿಲ್ ಪುಷ್ ಅವೇ ಅವರ್ ಮನಿ. ನಮ್ಗೆ ಏನ್ ಬರ್ಬೇಕು ಅನ್ನೋದಿರುತ್ತೋ ಅಥವಾ ಏನ್ ಬರೋ ಸಾಧ್ಯತೆಗಳಿರುತ್ತೋ ಅದನ್ನ ದೂರ ಮಾಡ್ಬಿಡುತ್ತೆ ಈ ಭಾವನೆಗಳು. ಸೊ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಓಕೆ, ಒಂದೇ ತರದ ಪಕ್ಷಿಗಳು ಒಟ್ಟಿಗೆ ಹಾರುತ್ತೆ ಅಂದ್ರೆ ನಮ್ಮ ಒಂದೇ ತರ ಫೀಲಿಂಗ್ಸ್ ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಸೊ ನೆಗೆಟಿವ್ ಫೀಲಿಂಗ್ಸ್ ಇದ್ರೆ ನೆಗೆಟಿವ್ ಸಿಚುಯೇಷನ್ಸ್ ಅಟ್ರಾಕ್ಟ್ ಆಗುತ್ತೆ. ವರಿ ಫೀಲಿಂಗ್ ಇದ್ರೆ ವರಿ ಸಿಚುಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಭಯದ ಸಿಚುಯೇಷನ್ ಇದ್ರೆ ಇನ್ನ ಭಯದ ಸಿಚುಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಬೌಟ್ ಮನಿ. ಹವೆವರ್ ಡಿಫಿಕಲ್ಟ್ it may be, you have to ignore your current situation, any lack of money you may currently be experiencing, and gratitude is the guaranteed way to you do that. You can't be grateful for money, disappointed about money at the same time. You can't be thinking grateful thoughts about money and have worried thoughts about money at the same time. Nor you can be grateful for money and
have fearful thoughts about money at the same time. When you are grateful for money, not only you stop the negative thoughts and feelings that push money away from you, you are doing very thing that brings more money to you. ನೋಡಿ, ಕರೆಂಟ್ ಸಿಚುಯೇಷನ್ ಅಲ್ಲಿ ಎಲ್ಲರ ಜೀವನದಲ್ಲಿ ಮೇ ಬಿ ಎಷ್ಟೇ ಪ್ರಾಬ್ಲಮ್ ಇರ್ಬೋದು, ದುಡ್ಡು ಇಲ್ದಿರಂತಹ ನೆಗೆಟಿವ್ ಸಿಚುಯೇಷನ್ ಇರ್ಬೋದು, ಕಷ್ಟ ಆಗತ್ತೆ ಗೊತ್ತು. ಬಟ್ ಇವನ್ ಸೋ ದಾಟ್ ನಾವೇನ್ ಮಾಡ್ಬೇಕು, ಆ ಸಿಚುಯೇಷನ್ ನ ಫರ್ಗೆಟ್ ಮಾಡಿ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕು ದುಡ್ಡಿಗೋಸ್ಕರ. ಓಕೆ, ವಿ ಕಾಂಟ್ ಎಕ್ಸ್ಪೀರಿಯನ್ಸ್ ಟುಗೆದರ್. ಒಟ್ಟಿಗೆ ಡಿಸಪಾಯಿಂಟ್ ಫಾರ್ ಮನಿ, ದುಡ್ಡಿಲ್ಲ ಅಂತ ಬೇಜಾರು, ದುಃಖ, ಅಟ್ ದ ಸೇಮ್ ಟೈಮ್ ಗ್ರಾಟಿಟ್ಯೂಡ್. ಓಕೆ, ದುಡ್ಡಿಲ್ಲ ಅಂತ ಭಯ, ಅಟ್ ದ ಸೇಮ್ ಟೈಮ್ ಗ್ರಾಟಿಟ್ಯೂಡ್. ಎರಡು ಒಟ್ಟೊಟ್ಟಿಗೆ ಆಗೋದಿಲ್ಲ. ಸೊ ಐದರ್ ಒನ್ ಆರ್ ದಿಸ್. ಸೊ ನಾವು ಗ್ರಾಟಿಟ್ಯೂಡ್ ಇಟ್ಕೊಳ್ಳೋದ್ರಿಂದ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ, ವಿ ಆರ್ ಪುಷಿಂಗ್ ದಟ್ ಮನಿ ಅವೇ ಫ್ರಮ್ ಲೈಕ್ ನೆಗೆಟಿವ್ ಸಿಚುಯೇಷನ್ ದೂರ ಮಾಡ್ತಾ ಇದೀವಿ. ಓಕೆ, ಹೇಗೆ? ಯು ಹ್ಯಾವ್ ಆಲ್ರೆಡಿ ಪ್ರಾಕ್ಟೀಸ್ಡ್ ಗ್ರಾಟಿಟ್ಯೂಡ್ ಫಾರ್ ಮನಿ you have received and continue to receive. So before you use gratitude's magical power for the money you want, you need to understand the various avenues that money or riches could come to your life. Because if you are not grateful for each time your riches or money increases, you will stop abundance from flowing to you. Okay, so already ನಾವು ಕಲ್ತಿದ್ದೀವಿ past chapter ಅಲ್ಲಿ ಮನಿ ಬಗ್ಗೆ ಗ್ರಾಟಿಟ್ಯೂಡ್ ನ ಕೊಡುವಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮನಿ ಏನ್ ರಿಸೀವ್ ಮಾಡಿದೀವಿ, ಏನ್ ರಿಸೀವ್ ಮಾಡ್ತಾ ಇದೀವಿ, ಅದಕ್ಕೆ ಗ್ರಾಟಿಟ್ಯೂಡ್ ಸಲ್ಸೋದು ಹೇಗೆ ಅಂತ ಪಾಸ್ಟ್ ವಿಡಿಯೋದಲ್ಲಿ ನೋಡಿದೀವಿ. ಇಲ್ಲ ಅಂದ್ರೆ ವಾಪಸ್ ಚೆಕ್ ಮಾಡಿ. ಸೊ ಇವತ್ತಿನ ಚಾಪ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ, ಮನಿ ಕ್ಯಾನ್ ಕಮ್ ಇನ್ ಅ ಡಿಫ್ರೆಂಟ್ ವೇಸ್. ಬೇರೆ ಬೇರೆ ದಾರಿಗಳಲ್ಲಿ ಬರ್ಬೋದು. ಸೊ ಯಾವ ದಾರಿಯಿಂದ ಬರುತ್ತೆ, ಪ್ರತಿಯೊಂದಕ್ಕೂ ನಾವು ಫೀಲ್ ಗ್ರೇಟ್ಫುಲ್, ಕೃತಜ್ಞತೆನ ಸಲ್ಲಿಸಬೇಕು. ಹೇಗೆ? money can come to you through receiving an unexpected check. Money can come to you unexpected, ಒಂದು ಚೆಕ್ ರೂಪದಲ್ಲಿ, ಡಿಡಿ ರೂಪದಲ್ಲಿ ನಮಗೆ ಬರಬಹುದು. ಓಕೆ, and increase in salary ಇನ್ಕ್ರೀಸ್ ಆಗ್ಬೋದು ಆಟೋಮೆಟಿಕ್ ಆಗಿ, ಲಾಟ್ರಿ ಸಿಗ್ಬೋದು, ಆರ್ ಟ್ಯಾಕ್ಸ್ ರಿಫಂಡ್ ಸಿಗ್ಬೋದು, ಆರ್ ಅನ್ಆಂಟಿಸಿಪೇಟೆಡ್ ಗಿಫ್ಟ್ ಆಫ್ ಮನಿ ಫ್ರಮ್ ಸಮ್ ಒನ್. ಯಾರ ಕಡೆನಾದ್ರೂ ಒಂದು ಗಿಫ್ಟ್ ಬರ್ಬೋದು, ಮನಿ ಗಿಫ್ಟ್ ಬರ್ಬೋದು. ಓಕೆ, so your money can also increase when somebody else spontaneously picks up and tap for coffee, lunch or dinner. When you're about to purchase an item and you discover it has been discounted, when there's a money back offer on a purchase, or when someone gives you a gift of something you needed to buy, the end result of every one of those circumstances is that you have more money. So whenever a situation arises, ask yourself, does this circumstance mean that I have more money? Because if it does, you need to be more grateful for money you have received through that circumstance. ನೋಡಿ, ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಯಾವ ತರಪ್ಪ ಅಂದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರ ಕಡೆ ಲೈಕ್ ಸ್ಯಾಲರಿ ಇನ್ಕ್ರೀಸ್ ಆಗ್ಬೋದು, ಲಾಟ್ರಿ ಹೊಡಿಬೋದು, ಅವ್ರ ಟ್ಯಾಕ್ಸ್ ಕಟ್ಬೇಕಲ್ವಾ, ಅದರಲ್ಲಿ ರಿಫಂಡ್ ಸಿಗ್ಬೋದು. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಆಂಟಿಸಿಪೇಟೆಡ್ ಆಗಿ ಒಂದು ಗಿಫ್ಟ್ ಏನಾದ್ರು ಸಿಗ್ಬೋದು ದುಡ್ಡಿನ ವಿಚಾರದಲ್ಲಿ. ಆರ್ ಇಟ್ ಕ್ಯಾನ್ ಲೈಕ್ ನಾವೇನಾದ್ರು ಪರ್ಚೇಸ್ ಮಾಡ್ಬೇಕಂತಿರ್ಬೇಕಾದ್ರೆ ಯಾರಾದ್ರೂ ನಾನ್ ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ಬೋದು. ಆರ್ ಲೈಕ್ ನಮ್ಗೇನೋ ಒಂದು ಐಟಮ್ ಬೇಕಾಗಿರುತ್ತೆ, ಯಾರಾದ್ರೂ ಗಿಫ್ಟ್ ಕೊಡ್ಬೋದು ಅದನ್ನ. ಸೊ ಇಟ್ ಕ್ಯಾನ್ ಬಿ ಎನಿ ಸಿಚುಯೇಷನ್, ಯಾವುದೇ ಸಿಚುಯೇಷನ್ ಇರ್ಬೋದು. ಸೊ ಲೈಕ್ ಡಿಸ್ಕೌಂಟ್ ಸಿಗ್ಬೋದು, ನಮ್ಗೆ ಬಿಲ್ ಪೇ ಮಾಡ್ತಾ ಇರ್ತೀವಿ, ಆಫರ್ ಅಲ್ಲಿ ಸಿಗ್ಬೋದು, ಡಿಸ್ಕೌಂಟ್ ಅಲ್ಲಿ ಸಿಗ್ಬೋದು. ಓಕೆ, ಇದ್ರ ಅರ್ಥ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ, ವಿ ಆರ್ ಗೆಟಿಂಗ್ ಮೋರ್ ಮನಿ. ಡಿಸ್ಕೌಂಟ್ ಸಿಗ್ತಾ ಇದೆ ಅಂದ್ರೆ ನಮ್ಗೆ ದುಡ್ಡು ಸಿಗ್ತಾ ಇದೆ ಅಂತ ಅರ್ಥ. ಸೊ ಫಾರ್ ಆಲ್ ದಿಸ್ ಸಿಚುಯೇಷನ್, ಎಲ್ಲ ಸನ್ನಿವೇಶಗಳಿಗೂ ನಾವೇನಾಗಿರ್ಬೇಕು, ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು. ವಾವ್, ಇಂಥ ಒಂದು ಒಳ್ಳೆ ಸಿಚುಯೇಷನ್ ಬರ್ತಾ ಇದೆ, ಮೋರ್ ಮನಿ ಸಿಗ್ತದೆ, ಮೋರ್ ಅಬೆಂಡೆನ್ಸ್ ಸಿಗ್ತದೆ ಅಂತ ಹೇಳಿ ಗ್ರಾಟಿಟ್ಯೂಡ್ ಸಲ್ಲಿಸಬೇಕು. ಇಫ್ ಯು ಟೆಲ್ ಅ ಫ್ರೆಂಡ್ ಯು ಆರ್ ಅಬೌಟ್ ಟು ಬೈ ಅನ್ ಐಟಮ್ ಅಂಡ್ a friend offer to lend or give you a very item because they don't use it, or if you are planning to travel and you hear about discount special that you are end up taking, or if you are lending, institution lower their interest rate, or a service provider offer you a far better package, your money magically increase to the saving of money. Are you getting an idea of unlimited situation where you can receive money? Like ಹೇಳ್ತಾ ಇದಾರೆ, ಲೆಟ್ಸ್ ಸೇ ನಾವ್ ಏನೋ ಒಂದು ಬೈ ಮಾಡ್ಬೇಕು, ಫ್ರೆಂಡ್ ಹತ್ರ ಹೇಳ್ತೀವಿ, ಫ್ರೆಂಡ್ ಹೇಳ್ತಾರೆ
ತಗೋಬೇಡಪ್ಪ, ನನ್ನ ಹತ್ರ ಇದೆ, ನಾನು ಆಲ್ರೆಡಿ ಯೂಸೇ ಮಾಡ್ತಿಲ್ಲ, ನಾನೇ ಕೊಡ್ತೀನಿ, ತಗೋ ಯೂಸ್ ಮಾಡು ನೀನು ಅಂತ ಹೇಳಿ. ಆರ್ ಮೇ ಬಿ ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕು, ಸಡನ್ ಆಗಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಫ್ಲೈಟ್ ರೇಟ್ ಅಥವಾ ಬಸ್ ರೇಟ್ ಆರ್ ವಾಟ್ ಎವರ್ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗುತ್ತೆ. ಆರ್ ಇಟ್ ಕ್ಯಾನ್ ಬಿ ಲೈಕ್ ನೀವೇನೋ ಒಂದು ಜಾಯಿನ್ ಆಗಬೇಕು ಕೋರ್ಸ್ಗೆ, ಸೊ ಅಲ್ಲಿ ಕೂಡ ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಕೋರ್ಸ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಆರ್ ಇಟ್ ಕ್ಯಾನ್ ಬಿ ಲೈಕ್ ಯಾವುದೋ ಪ್ಯಾಕೇಜ್ ಟ್ರಿಪ್ ಹೋಗ್ಬೇಕಾಗಿರುತ್ತೆ, ಪ್ಯಾಕೇಜ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ, ಯಾರೋ ಒಂದು ಆಫರ್ ಅಲ್ಲಿ ಬಿಡ್ತಾರೆ. ಓಕೆ, ಆರ್ ಲೈಕ್ ಇವಾಗ ನೀವು ಎಲ್ಲ ಡಿಜಿಟಲ್ ಪೇಮೆಂಟ್ ಮಾಡ್ತೀರಾ, ಗೂಗಲ್ ಪೇ ಅದು ಇದು, ಅದರಲ್ಲೆಲ್ಲ ಆಫರ್ಸ್ ಬರುತ್ತೆ, ಆರ್ ಪೇ ಬ್ಯಾಕ್ ಬರುತ್ತೆ. ಸ್ಕ್ರಾಚ್ ಮಾಡಿದಾಗ ಯು ಗೆಟ್ ಸಮ್ ಟೈಮ್ಸ್ ಮನಿ. ನನಗೂ ಕೂಡ ಬಂದಿದೆ, ಐ ಗಾಟ್ ಮೋರ್ ದೆನ್ 500 rupees ಬಟ್ ಅಟ್ ಎ ಟೈಮ್, ಒಂದೇ ಸರಿ 500 ರೂಪಾಯಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ, ರೈಟ್? ಸೊ ಈ ರೀತಿಯಾಗಿ ಸೊ ಮನಿ ಕ್ಯಾನ್ ಕಮ್ ಇನ್ ಅ ಡಿಫ್ರೆಂಟ್ ವೇಸ್. ಬೇರೆ ಬೇರೆ ರೂಪದಲ್ಲಿ ಬರ್ಬೋದು, ಸೇವಿಂಗ್ಸ್ ಅಲ್ಲಿ ಬರ್ಬೋದು, ಡಿಸ್ಕೌಂಟ್ ಅಲ್ಲಿ ಬರ್ಬೋದು. ಸೊ ಯಾವುದೇ ರೂಪದಲ್ಲಿ ಬಂದ್ರು ನಮ್ಗೆ ದುಡ್ಡು ಬರ್ತಾ ಇದೆ ಅಂತ ಅರ್ಥ. ಸೊ ಶುಡ್ ಬಿ ಮೋರ್ ಗ್ರೇಟ್ಫುಲ್ ಅಂಡ್ ಶುಡ್ ಹ್ಯಾವ್ ಅನ್ ಐಡಿಯಾ ಯಾವ ತರ ಬೇಕಾದ್ರೂ ದುಡ್ಡು ಬರ್ಬೋದು. ಇಟ್ಸ್ ನಾಟ್ ದಟ್ ದುಡ್ಡು ಅಂದ್ರೆ ದುಡ್ಡು ನಮ್ ಕೈಗೆ ಬರ್ಬೇಕಂತಾನೆ ಅಲ್ಲ, ಡಿಸ್ಕೌಂಟ್ ರೂಪದಲ್ಲೂ ಬರ್ಬೋದು ಅಂತ ಹೇಳಿ. ಸೊ ಮೋಸ್ಟ್ ಲೈಕ್ಲಿ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮ್ ಆಫ್ ದಿಸ್ ಸಿಚುಯೇಷನ್ ಇನ್ ದ ಪಾಸ್ಟ್, ವೆದರ್ ಯು ರಿಯಲೈಸ್ಡ್ ಆರ್ ನಾಟ್ at that time. They are occurred because you have attracted them. But when your gratitude is your way of life, you will attract magical situation all the time. Many people call it good luck, but it's not luck at all. It's the universe law. So ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ತರ ನಿಮ್ಗೆ ಪಾಸ್ಟ್ ಅಲ್ಲಿ ಎಷ್ಟೋ ಸಿಚುಯೇಷನ್ಸ್ ಆಗಿರ್ಬೋದು, ಆಗಿದೆಯಾ? ಎಸ್, ಆಗಿರುತ್ತೆ. ಬಟ್ ನಾವ್ ಅದನ್ನ ರಿಯಲೈಸ್ ಮಾಡ್ಕೊಂಡಿರೋದಿಲ್ಲ. ನಾವ್ ಅನ್ಕೊಳ್ತೀವಿ, ಓ ಒಳ್ಳೆ ಲಕ್ ಸಿಕ್ತಪ್ಪ, ಒಳ್ಳೆ ಲಕ್ ಹೊಡಿತು, ಚಾನ್ಸ್ ಸಿಕ್ತು, ಡಿಸ್ಕೌಂಟ್ ಸಿಕ್ತು, ಆಫರ್ ಸಿಕ್ತು ಅಂತ ಹೇಳಿ ಅನ್ಕೊಳ್ತೀವಿ. ಬಟ್ ಇಟ್ ಈಸ್ ನಾಟ್ ಅ ಗುಡ್ ಲಕ್ ಅಲ್ಲ, ಅದು ಇಟ್ಸ್ ಅ ಯೂನಿವರ್ಸಲ್ ಲಾ. ನೀವು ಆಲ್ರೆಡಿ ಅಟ್ರಾಕ್ಟ್ ಮಾಡಿದ್ರಿ, ಅನ್ಕೊಂಡಿದ್ರಿ, ಥಾಟ್ ರಿಲೀಸ್ ಮಾಡಿದ್ರಿ, ಅದನ್ನ ನೀವು ಪಡ್ಕೊಳ್ತಾ ಇದ್ದೀರಾ. ಇಟ್ಸ್ ಅ ಯೂನಿವರ್ಸಲ್ ಲಾ, ಅರ್ಥ ಮಾಡ್ಕೊಳ್ಳಿ. ಎನಿ ಸರ್ಕಮ್ಸ್ಟಾನ್ಸ್ that results in you having more money or receiving something that cost money is a result of your gratitude. You will feel great joy is knowing that you did it. And when you combine your joy and gratitude, you have a real magnetic force that will keep attracting more and more abundance. ಅಂದ್ರೆ ಮೇ ಬಿ ನಿಮ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಇವಾಗ ನಿಮ್ಗೆ ಅರ್ಥ ಮಾಡ್ಕೊಂಡ್ರಿ, ಓ ನನ್ನಿಂದಾನೇ ಅದೆಲ್ಲ ಸಿಕ್ಕಿದ್ದು, ನನ್ನಿಂದಾನೇ ಅದನ್ನ ಅಟ್ರಾಕ್ಟ್ ಮಾಡಿದೆ ಅಂದ್ರೆ ನಿಮ್ಗೆ ಖುಷಿ ಆಗಕ್ಕೆ ಶುರು ಆಗುತ್ತೆ. ಯು ವಿಲ್ ಫೀಲ್ ದ ಜಾಯ್. ನೋಡಿ, ಜಾಯ್, ಖುಷಿ ಮತ್ತೆ ಗ್ರಾಟಿಟ್ಯೂಡ್, ಕೃತಜ್ಞತೆ ಎರಡೂ ಸೇರಿದ್ರೆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್. ಇಟ್ ವಿಲ್ ಕ್ರಿಯೇಟ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಪುಲ್, ನಮ್ಗೇನ್ ಬೇಕೋ ಪುಲ್ ಮಾಡ್ಲಿಕ್ಕೆ ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, when I arrived in the US several years ago, I arrived with 2 suitcases. I worked in a Barbone apartment. So our on the example ಕೊಡ್ತಾ ಇದ್ದಾರೆ. Okay, let's continue. Today's magical practice for money you want to receive has brought astonishing result to many people. At the end of this practice, you will find a blank magic check from the gratitude bank of universe, and you are going to write out magic check to yourself. Fill in that amount of money you want to receive along with your name and today's date. Choose a specific amount of money you want. You are for one thing you really want, because you will be able to feel more gratitude for money when you know that you are going to spend that money on. Money means to what you want, but it's not what the end result. Okay, so if you just thought of money per, like, you would be able to feel as much as gratitude when you imagine getting the things you really want or doing things really what you do. In fact, okay, so ಏನಪ್ಪಾ ಅಂದ್ರೆ at the end of the chapter ಒಂದು ಮ್ಯಾಜಿಕ್ ಚೆಕ್ ಬುಕ್ ನ ತೋರಿಸಿದ್ದಾರೆ. This is the magic check book. So let's say we'll have a magic check. ನಮ್ಮ ಹತ್ರ ಯಾವುದೋ ಒಂದು ಚೆಕ್ ಇದ್ದೇ ಇರುತ್ತೆ, ನಿಮ್ಮ ಮನೇಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದೋ ಒಂದು ಚೆಕ್ ಇದ್ದೇ ಇರುತ್ತೆ. ಸೊ ಟೇಕ್ ದಟ್ ಚೆಕ್ ಬುಕ್, ಒಂದು ಚೆಕ್ ಅನ್ನ ಹರ್ಕೊಳ್ಳಿ. ಓಕೆ, ಸೊ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಯು ಕ್ಯಾನ್ photo scan or scan the magic check from the book. Actually ಈ ಬುಕ್ಕಿನ ನಾವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದೆ ಇದರಲ್ಲಿ, ಬಟ್ ಅದರ್ವೈಸ್ ಆಲ್ಸೋ ನೋ ಪ್ರಾಬ್ಲಮ್. ಇದೇ ಚೆಕ್ ಇದೇ ತರ ಇರುತ್ತೆ, ಇನ್ನೇನಿಲ್ಲ ಅದರಲ್ಲಿ. ಲೈಕ್ ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಏನ್ ಬ್ಯಾಂಕ್ ಇದೆ ಆ ಬ್ಯಾಂಕ್ ಅನ್ನ ಜಾಗದಲ್ಲಿ ಏನ್ ಮಾಡ್ಬೇಕು ನಾವು,
we have to write as a gratitude bank of universe. Gratitude bank of universe. It's a magic check. So universe bank ಇಂದ ನಮಗೆ amount ಬರುತ್ತೆ. You will receive the amount. Okay. So if you want to start with a smaller amount, ಚಿಕ್ಕ amount ಇಂದ start ಮಾಡಬೇಕಂದ್ರೆ you can start with the smaller amount on your first magic check. After you receive the smaller amount, you can keep increasing the amount your next check. The benefit of starting with the smaller amount is that when you magically receive it, you know you did it. Okay. You will know absolutely that magic of gratitude worked. Okay. And the gratitude of joy and the gratitude and the joy you feel, it's a bigger amount you believe to receive. Okay. So ಏನ್ ಮಾಡ್ಬೇಕಂತ ಹೇಳಿದ್ರೆ, start with a small amount. ಒಂದು ಸಣ್ಣ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಅದನ್ನ ರಿಸೀವ್ ಮಾಡಿದಾಗ ನಮ್ಮಲ್ಲಿ ಇನ್ನ ಬಿಲೀಫ್ ಬರುತ್ತೆ, ಫೇತ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನಾನು ವರ್ಕ್ ಆಯ್ತು, ನಾನು ಅದನ್ನ ಅಟ್ರಾಕ್ಟ್ ಮಾಡಿದೆ ಅಂತ ಹೇಳಿ ಫೇತ್ ಬರುತ್ತೆ. ಸೊ ಅಲ್ಲಿಂದ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಪ್ರತಿಯೊಂದು ಚೆಕ್ಕಲ್ಲೂ ನಾವು ಜಾಸ್ತಿ ಅಮೌಂಟ್ ನ ಬರಿತಾ ಹೋಗ್ಬೋದು. Okay. Once you have filled the details of magic check, hold the check in your hand and think about the specific thing you want the money for. Get the picture in your mind, visualize yourself actually using the money to get very thing you want, and put as much as excitement and gratitude into as you can. Okay. So first ಏನ್ ಮಾಡ್ಬೇಕು, ಇವಾಗ ಚೆಕ್ ನ ತಗೊಳ್ಬೇಕು. ಇವತ್ತು ನೀವು ಸೆಷನ್ ನಂತರ ಒಂದೇನ್ ಮಾಡಿ, ಈ ವಿಡಿಯೋ ನೋಡಿದ ನಂತರ ಅಥವಾ ಪಾಸ್ ಮಾಡಿ ತಗೊಳ್ಳಿ, ಒಂದು ಚೆಕ್ ತಗೊಳ್ಳಿ. ಸೊ ಟೇಕ್ ಅ ಚೆಕ್. ಇಲ್ಲಿ ದ ಗ್ರಾಟಿಟ್ಯೂಡ್ ಯೂನಿವರ್ಸ್ ಬ್ಯಾಂಕ್ ಅಂತ ಬರೀರಿ. ದ ಗ್ರಾಟಿಟ್ಯೂಡ್ ಬ್ಯಾಂಕ್ ಆಫ್ ಯೂನಿವರ್ಸ್ ಅಂತ ಬರೀರಿ ಹೆಡಿಂಗ್ ಅಲ್ಲಿ. ಓಕೆ. ಅಂಡ್ ಇವತ್ತಿನ ಡೇಟ್ ಹಾಕಿ, ರೈಟ್ ಟುಡೇಸ್ ಡೇಟ್, ಅಂಡ್ ನಿಮ್ಮ ಹೆಸರು ಹಾಕಿ. ಯಾರಿಗೆ ಬರ್ಬೇಕು ದುಡ್ಡು? ಎಸ್. ಸೊ ನಿಮ್ಮ ಹೆಸರು ಹಾಕಿ, ಮಿಸ್ಟರ್, ಮಿಸ್, ನಿಮ್ಮ ಹೆಸರು ದೊಡ್ಡದಾಗಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀರಿ. ಅಂಡ್ ಸ್ಪೆಸಿಫೈ ದ ಅಮೌಂಟ್ ನ ಸ್ಪೆಸಿಫೈ ಮಾಡಿ. ಲೈಕ್ ಸ್ಮಾಲರ್ ಅಮೌಂಟ್ ಶುರು ಮಾಡಿ. ಲೈಕ್ ಇಟ್ ಕ್ಯಾನ್ ಬಿ 1000, 5000, 10,000 or 50,000, ವಾಟ್ ಎವರ್. ಸ್ಮಾಲರ್ ಅಮೌಂಟ್ ನ ಬರೀರಿ. ಅಂಡ್ ಹೋಲ್ಡ್ ದ ಚೆಕ್ ನ ಹೋಲ್ಡ್ ಮಾಡಿ. ಅಂಡ್ ರಿಮೆಂಬರ್, ಈ ಅಮೌಂಟ್ ಬಂದ್ರೆ ಏನ್ ಮಾಡ್ತೀರಾ, ಅಥವಾ ಈ ಅಮೌಂಟ್ ಬಂದಿದೆ ಏನೇನ್ ಮಾಡ್ತೀರಾ, ಏನಕ್ಕೆ ಬೇಕು ಈ ಅಮೌಂಟ್ ಅಂತ ಹೇಳಿ ವಿಜುವಲೈಸ್ ಮಾಡಿ, ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಆಸ್ ಇಫ್ ಆ ಅಮೌಂಟ್ ಇಂದ ನೀವು ಅದನ್ನ ಬಳಸ್ತಾ ಇದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ. ಆ ಖುಷಿನ ಫೀಲ್ ಮಾಡಿ, ಎಕ್ಸೈಟ್ಮೆಂಟ್ ನ ಫೀಲ್ ಮಾಡಿ, ಅಂಡ್ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಓಕೆ. ಅಮೌಂಟ್ ನ ಬರ್ದಾದ್ಮೇಲೆ ಕೆಳಗಡೆ ಏನ್ ಮಾಡ್ಬೇಕು, ಸೈನ್ ಮಾಡ್ಬೇಕು. ಯಾರ ಸೈನ್? ಯೂನಿವರ್ಸ್ ಸೈನ್. ಯೂನಿವರ್ಸ್ ಸೈನ್. ಓಕೆ. ನಿಮ್ ಸೈನ್ ಮಾಡಬೇಡಿ, ನಾವೆಲ್ಲ ಕೊಡ್ಬೇಕಾಗಿದ್ದು, ಯೂನಿವರ್ಸ್ ಕೊಡ್ಬೇಕಾಗಿದ್ದು. ಯಾರ್ ಚೆಕ್ ಇದು? ಯೂನಿವರ್ಸ್ ಚೆಕ್ ಇದು. ಸೊ ಯೂನಿವರ್ಸ್ ಬ್ಯಾಂಕ್ ಇಂದ ಬರ್ತದೆ. ಸೊ ಯೂನಿವರ್ಸ್ ಕಡೆಯಿಂದ ಸೈನ್ ಆಗಿರುತ್ತೆ. ಯು ಕ್ಯಾನ್ ಸೈನ್. ನೀವು ಸೈನ್ ಮಾಡಿ, ಯೂನಿವರ್ಸ್ ಅಂತ ಸೈನ್ ಮಾಡಿ, ಆರ್ ಅಬೆಂಡೆನ್ಸ್ ಅಂತ ಸೈನ್ ಮಾಡಿ. ಡನ್. After you have completed these steps, okay, take the magic check with you today, or put it in a place where you can see it often, at least two more occasions during the daytime. Take the magic check in your hand. Picture yourself actually you are using the money for what you wanted. Feel the gratefulness, excitement as much as you can by really doing it. If you want, you can do it more times in a day. Okay. As with any other magical practice, you can do it often. Idana multiple times ಮಾಡಬಹುದು. Okay. So after filling it, after holding it, feel ಮಾಡ್ತಾ, ಈ ದುಡ್ಡನ್ನ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಒಂದು ಕಾಸ್ಗೆ ಏನಕ್ಕೆ ಬೇಕು ಇದನ್ನೆಲ್ಲ ಫೀಲ್ ಮಾಡ್ತಾ, ಗ್ರಾಟಿಟ್ಯೂಡ್ ಕೊಡ್ತಾ, ಇಮ್ಯಾಜಿನ್ ಮಾಡ್ತಾ ಎಲ್ಲ ಆದ್ಮೇಲಿಂದ ಈ ಚೆಕ್ ಅನ್ನ ಇವತ್ತಿನ ದಿನ ನೀವು ಕ್ಯಾರಿ ಮಾಡ್ತೀರಾ, ನಿಮ್ ಜೊತೆ ಇಟ್ಕೊಳ್ತೀರಾ, ಅಥವಾ ನೀವು ಎಲ್ಲಿ ವರ್ಕ್ ಮಾಡ್ತೀರಾ, ಲ್ಯಾಪ್ಟಾಪ್ ಮೇಲೆ ಅಂದ್ರೆ, ಅಥವಾ ನಿಮ್ಮ ಡೆಸ್ಕ್ ಮೇಲೆ ಅಂದ್ರೆ ಅಂಟಿಸ್ತೀರಾ, ಅಥವಾ ಕಿಚನ್ ಅಲ್ಲಿ ಅಂಟಿಸ್ತೀರಾ, ಅಥವಾ ಟಿವಿ ಹತ್ರ ಅಂಟಿಸ್ತೀರಾ. ದಿನದಲ್ಲಿ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೋಡ್ತೀರಾ, ಅಥವಾ ಮಿನಿಮಮ್ 2 times or 3 times, ಜಾಸ್ತಿ ಸರಿ ಆದ್ರೂ ಇನ್ನ ಜಾಸ್ತಿ ಸರಿ ನೋಡಿ ಫೀಲ್ ಮಾಡಿ, ಆ ದುಡ್ಡನ್ನ ಆಲ್ರೆಡಿ ಬಳಸಿದೀರಾ ಅಂತ ಹೇಳಿ ಎಕ್ಸೈಟ್ಮೆಂಟ್ ನ ಬರೆಸ್ಕೊಳ್ಳಿ, ವಿಜುವಲೈಸ್ ಮಾಡಿ,
ಥ್ಯಾಂಕ್ ಯು ಹೇಳಿ. ಅದಾದ ನಂತರ at the end of the day, either keep your magic check where you had it or put it in another prominent place where you will see it daily. Okay, you can put it in your bathroom mirror, your refrigerator, under beneath your magic rock, or your car wallet, or on the background of your computer. Anytime you can see your magic check, feel as if though you have received the money, and be grateful that now you know you have, or do you want, I mean, what do you want? Okay, so ಇದನ್ನ ಇವತ್ತಿನ ದಿನ ರಾತ್ರಿ ಎಂಡಲ್ಲಿ ಏನ್ ಮಾಡ್ಬೇಕು, ಇದನ್ನ ಒಂದೆಲ್ಲಾದ್ರೂ ಒಳ್ಳೆ ಜಾಗದಲ್ಲಿ ಇಡಿ, ಅಥವಾ ನೀವು ಎಲ್ಲಿಟ್ಟಿದ್ರು ಅಲ್ಲೇ ಇಡ್ಬೋದು, ಅವ್ರ ವ್ಯಾಲೆಟ್ ಅಲ್ಲಿ ಇಟ್ಕೋಬಹುದು, ಬಾತ್ರೂಮ್ ಮಿರರ್ ಅಲ್ಲಿ ಹಾಕ್ಬೋದು, ಫ್ರಿಡ್ಜ್ ಮೇಲೆ ಹಾಕ್ಬೋದು, ಟಿವಿ ಹತ್ರ ಹಾಕ್ಬೋದು, ಲ್ಯಾಪ್ಟಾಪ್ ಮೇಲೆ ಹಾಕ್ಬೋದು, ಎಲ್ಲಾದ್ರೂ ಸರಿ. ಡೈಲಿ ನಿಮ್ಗೆ ಕಾಣಿಸ್ತಾ ಇರಬೇಕು, ನೋಡಿದಾಗೆಲ್ಲ ಫೀಲ್ ಮಾಡಬೇಕು, ಥ್ಯಾಂಕ್ ಯು ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಲ್ರೆಡಿ ಈ ದುಡ್ಡು ನನಗೆ ಬಂದಿದೆ, ಈ ದುಡ್ಡು ನಾನು ಬಳಸ್ತಾ ಇದ್ದೀನಿ, ಆ ಒಂದು ಎಕ್ಸೈಟ್ಮೆಂಟ್, ಜಾಯ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಹೋಗ್ಬೇಕು. ರೈಟ್? When you have received the money on the magic check, or if you receive the item you want to spend the money on the another magical way, replace the check with the new amount for something else that you really want, and continue the magic check practice as long as you want. So ಈ ಅಮೌಂಟ್ ನೀವು ಬರ್ದಿರೋದು, ಈ ಅಮೌಂಟ್ ಬಂದ ಮೇಲೆ, ಅಥವಾ ಈ ಅಮೌಂಟ್ ಏನಕ್ಕೆ ಬೇಕು, ದಟ್ಸ್ ನೀವೇನೋ ಬೈ ಮಾಡಬೇಕು. ಸೊ ಆ ಬೈ ಮಾಡ್ಬೇಕಂತ ಹೇಳಿದ್ರೆ ಅಮೌಂಟ್ ಬದಲು ಆ ಐಟಮೇ ಬರ್ಬೋದು ನಮ್ಗೆ. ಸೊ ಬಂದಿದೆ ಅಂದ್ರೆ ಬಂದಿದೆ ಅಂತ ಅರ್ಥ. ಸೊ ಅಮೌಂಟ್ ಬರ್ಬೋದು, ಆ ವಸ್ತು ತಗೊಳಂಗ ಆಗ್ಬೋದು, ಎರಡರಲ್ಲಿ ಒಂದಾದ್ರೂ ಇದು ಕಂಪ್ಲೀಟ್ ಆಯ್ತಂತ. ಸೊ ಈ ಚೆಕ್ ಅನ್ನ ತೆಗೆದು ಬಿಟ್ಟು ಹೊಸ ಚೆಕ್ ಅನ್ನ ಇದೇ ತರ ಬರೀರಿ, ಅಂಡ್ ಇದನ್ನೇ ಫಾಲೋ ಮಾಡಿ, ಈ ಸ್ಟೆಪ್ಸ್ ನ ಫಾಲೋ ಮಾಡ್ತಾ ಹೋಗಿ. ಸೊ ಕೀಪ್ ಕಂಟಿನ್ಯೂಯಿಂಗ್. ಈ ತರ ನೀವೇನ್ ಮಾಡ್ಬೋದು, ಈ ಮ್ಯಾಜಿಕ್ ಚೆಕ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಪ್ರಾಕ್ಟೀಸ್ ನ. ಓಕೆ, so the magic practice number 17, day 17 na steps. Okay, first step, write 10 blessings. 10 gratitude na baritira, 10 blessings na baritira morning. Nantra fill the magic check. ಒಂದು ಚೆಕ್ ತಗೊಳ್ಳಿ, ಮೇಲೆ ಬರೀರಿ ಹೆಡ್ಡಿಂಗ್ ಅಲ್ಲಿ ಏನಂತ ಬರೀತೀರಾ, ದ ಗ್ರಾಟಿಟ್ಯೂಡ್ ಬ್ಯಾಂಕ್ ಆಫ್ ಯೂನಿವರ್ಸ್. ದ ಗ್ರಾಟಿಟ್ಯೂಡ್ ಬ್ಯಾಂಕ್ ಆಫ್ ಯೂನಿವರ್ಸ್ ಅಂತ ಬರೀತೀರಾ ಮೇಲ್ಗಡೆ. ಓಕೆ, ಕೆಳಗಡೆ ಸೈನ್ ಮಾಡೋ ಜಾಗದಲ್ಲಿ ಯೂನಿವರ್ಸ್ ಸೈನ್ ಮಾಡ್ತೀರಾ, ಅಥವಾ ಅಬೆಂಡೆನ್ಸ್ ಅಂತ ಸೈನ್ ಮಾಡಿ, ಅಥವಾ ಗ್ರಾಟಿಟ್ಯೂಡ್ ಅಂತ ಸೈನ್ ಮಾಡಿ. ಹೆಸರು, ನಿಮ್ಮ ಹೆಸರು ಬರೀರಿ ದೊಡ್ಡದಾಗಿ ಬೋಲ್ಡ್ ಲೆಟರ್ಸ್ ಅಲ್ಲಿ. ಅಮೌಂಟ್, ನಿಮ್ಗೆ ಏನ್ ಬೇಕು ಅಮೌಂಟ್ ಬರೀರಿ. ಏನಕ್ಕೆ ಬೇಕು ಯೋಚನೆ ಮಾಡಿ, ಯಾವ ಸಿಚುಯೇಷನ್ ಬೇಕು, ಏನ್ ಬೈ ಮಾಡ್ಲಿಕ್ಕೆ, ಅಥವಾ ಯಾವ್ದಕ್ಕೋಸ್ಕರ ಬೇಕು ಇಮ್ಯಾಜಿನ್ ಮಾಡಿ. ಓಕೆ, ಫಿಲ್ ಅಪ್ ದ ಅಮೌಂಟ್. ಸ್ಮಾಲರ್ ಅಮೌಂಟ್ ಇಂದ ಶುರು ಮಾಡಿ ಬೇಕಂದ್ರೆ. ಅಂಡ್ hold the magic check in your hand. Imagine already ದುಡ್ಡಿಂದ ಪರ್ಚೇಸ್ ಮಾಡಿದಿರಾ, ಯೂಸ್ ಮಾಡಿದಿರಾ, ಹೆಲ್ಪ್ ಮಾಡಿದಿರಾ, ಏನ್ ಬೇಕು ಅದನ್ನ ಬಳಸ್ಕೊಂಡಿದ್ದೀರಾ ಅಂತ ಹೇಳಿ ಫೀಲ್ ಮಾಡಿ. ಎಕ್ಸೈಟ್ಮೆಂಟ್, ಜಾಯ್ಮೆಂಟ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು ಹೇಳಿ. ಅಂಡ್ ಟೇಕ್ ದ ಮ್ಯಾಜಿಕ್ ಚೆಕ್ ವಿತ್ ಯು ಟುಡೇ. ಇವತ್ತಿನ ದಿನ ಕ್ಯಾರಿ ಮಾಡಿ. ಸೊ ದಿನದಲ್ಲಿ ಮಿನಿಮಮ್ 2-3 ಟೈಮ್ಸ್ ನೋಡಿ, ಆರ್ ಮ್ಯಾಕ್ಸಿಮಮ್ ಎಷ್ಟು ಸರಿ ಬೇಕಾದ್ರೂ ನೋಡ್ಬೋದು. ಕಣ್ಮುಂದೆ ಇಟ್ಕೊಳ್ಳಿ, ಫೀಲ್ ಮಾಡಿ, ಆಲ್ರೆಡಿ ದುಡ್ಡು ಬಂದಿದೆ ಅಂತ ಹೇಳಿ ಫೀಲ್ ಮಾಡಿ. ಥ್ಯಾಂಕ್ ಯು ಹೇಳ್ತಾ ಹೋಗಿ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಈ ಚೆಕ್ ಅನ್ನ ಒಂದು ಜಾಗದಲ್ಲಿ ಇಡಿ, ಸೋ ದಟ್ ನಿಮ್ಗೆ ಡೈಲಿ ಕಾಣಿಸ್ಬೇಕು, ನೋಡ್ತಾ ಇರ್ಬೇಕು, ನೋಡ್ದಾಗೆಲ್ಲ ಫೀಲ್ ಆಗಿ ಆಲ್ರೆಡಿ ದುಡ್ಡು ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಾ ಹೋಗ್ಬೇಕು. ಸೊ ದಟ್ ಈಸ್ ದ ಮ್ಯಾಜಿಕ್ ಚೆಕ್. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಮ್ಯಾಜಿಕ್ ರಾಕ್ ನ ತಗೊಳ್ಳಿ, ಹೋಲ್ಡ್ ಮಾಡಿ. ಹೋಲ್ ಡೇ ಏನೆಲ್ಲ ಚೆನ್ನಾಗಿತ್ತು ಅದನ್ನ ನೆನಪಿಸ್ಕೊಳ್ಳಿ. ಒಂದು ಬೆಸ್ಟ್ ಥಿಂಗ್ ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳ್ತಾ ಹೋಗಿ. ವಾಪಸ್ ಇಟ್ಬಿಟ್ಟು ಗೋ ಟು ಬೆಡ್. ಕ್ಲಿಯರ್? ಸೊ ದಿಸ್ ಈಸ್ day 17, the magic check, and you will receive the amount you want. You will attract the amount you want. Follow my steps na. Okay, so we are reading this, the magic book, Rhonda Byrne. I'm really so grateful for this wonderful lady who written this book. Wonderful book. So follow ಮಾಡಿ ನೀವು ಕೂಡ. ಇವತ್ತು day 17, the magic check. Okay, so ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೆ ಇನ್ವೈಟ್ ಮಾಡಿ ಜಾಯಿನ್ ಆಗ್ಲಿಕ್ಕೆ ಈ ಸೆಷನ್ಗೆ, ಅಥವಾ ಈ ವಿಡಿಯೋನ ಶೇರ್ ಮಾಡಿ ನೋಡ್ಲಿಕ್ಕೆ ಹೇಳಿ. ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾ ಹೋಗಿ, ಗ್ರೂಪ್ ಅಲ್ಲಿ ಹಾಕಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ವಿಲ್ ರೀಡ್ ಅಂಡ್ ರಿಪ್ಲೈ ಟು ಯುವರ್ ಮೆಸೇಜಸ್. ರೈಟ್ ಫ್ರೆಂಡ್ಸ್, ನಾನು ನಿಮ್ಮ
Law of Attraction trainer, mind coach, Gopi Krishna. Thank you so much for wonderful session. Like ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and keep sharing for others. ನಾಳೆ ಸಿಗೋಣ. ಡೇ 18, ಡೇ ಚಾಪ್ಟರ್ 18ಗೆ ನಾಳೆ ಮೀಟ್ ಮಾಡೋಣ. ಥ್ಯಾಂಕ್ ಯು. ಹ್ಯಾವ್ ಅ ವಂಡರ್ಫುಲ್ ಡೇ. ಲವ್ ಯು ಆಲ್.